ಲಕ್ಷ್ಮಿ ಸೀರಿಯಲ್ ಪೂಜೆ ಎಂಟ್ರಿಗೆ ತಂಡ ಹೊಡೆದ ಶ್ರೇಷ್ಠ ಮಕ್ಕಳಿಗಾಗಿ ಯಾವ ತ್ಯಾಗಕ್ಕೂ ಮುಂದಾದ ಭಾಗ್ಯ. ತಾಂಡವ್ ಇದೀಗ ಭಾಗ್ಯ ಇಲ್ಲದ ಮನೆಗೆ ಬಂದಿದ್ದಾನೆ. ತಾಂಡವ್ ಭಾಗ್ಯಳನ್ನು ಕಂಡರೂ ಆಗುತ್ತಿಲ್ಲ. ಕಾರಣ ಶ್ರೇಷ್ಠ ಹಚ್ಚುತ್ತಿದ್ದ ಬೆಂಕಿ ಇದೀಗ ತಾಂಡವ್ ಮನೆಯನ್ನು ಸುಡುತ್ತಿದೆ. ಇದೀಗ ಭಾಗ್ಯ ತನ್ನ ಗಂಡನ ಮನೆಯನ್ನು ತೊರೆದು ತವರು ಮನೆ ಸೇರಿಕೊಂಡಿದ್ದಾರೆ. ಆಕೆಯ ಉದ್ದೇಶ ಒಂದೇ, ನನ್ನ ಜೊತೆ ನನ್ನ ಗಂಡ ಸರಿಯಾಗಿ ಸಂಸಾರ ನಡೆಸಲಿಲ್ಲ, ಆದರೆ ನನ್ನಿಂದಾಗಿ ನನ್ನ ಮಕ್ಕಳ ತಂದೆ ಇಲ್ಲದೆ ಬೆಳೆಯುವುದು ಇಷ್ಟ ಇಲ್ಲ, ಅವಳಿಗೆ ತಂದೆಯ ಪ್ರೀತಿ ಸಿಗಲಿ ಎಂದು ಭಾಗ್ಯ ಮನೆಯಿಂದ ಆಚೆ ಬಂದಿದ್ದಾಳೆ. ಇನ್ನು ತಾಂಡವ್ ಮನೆಗೆ ಬಂದಾಗ ಗುಂಡನಿಗಂತೂ ಬಹಳ ಕೋಪ ಬಂದಿದೆ. ತಂದೆ ಮಾಡಿದ ಕೆಲಸವನ್ನು ನೋಡಿ ನೋಡಿ ಬೇಸತ್ತ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಹೊರಟು ಹೋಗಿದೆ. ಮನೆಯಿಂದ ಹಿಡಿದು ಶಾಲೆಯವರೆಗೆ ಪ್ರತಿಯೊಂದಲು ವಿಚಾರದಲ್ಲೂ ತನ್ನ ತಾಯಿಯ ಮುಂದೆ ನಿಂತು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ತಾಂಡವ್ ಮಾತ್ರ ಭಾಗ್ಯಗೆ ಹಿಂಸೆ ಕೊಡುತ್ತಿದ್ದನ್ನು ನೋಡಿದ ಮಕ್ಕಳಿಗೆ ಮಾತ್ರ ತಾಂಡವ್ ಮೇಲೆ ಪ್ರೀತಿಯೇ ಹೊರಟು ಹೋಗಿದೆ. ಇನ್ನು ತಾಂಡವ್ ಗುಂಡನ ಬಳಿಗೆ ಬಂದು, ಇನ್ಮೇಲೆ ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತೇನೆ, ನಿಮಗೆ ಏನು ಬೇಕೋ ಅದನ್ನು ನನ್ನ ಕೇಳಿದರೆ ಸಾಕು, ನಾನೇ ಎಲ್ಲವನ್ನು ನಿಮಗೆ ತಂದು ಕೊಡ್ತೇನೆ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇದನ್ನು ಕೇಳಿದ ತನ್ವಿ ತಂದೆಗೆ ಎದುರು ಉತ್ತರ ಕೊಡುತ್ತಾಳೆ. ನನ್ನ ತಾಯಿ ನನಗೆ ಏನು ಮಾಡಿಲ್ಲ, ನನಗೆ ಎಲ್ಲ ಕೊಟ್ಟಿದ್ದು ತಂದೆ ಎಂದು. ತನ್ವಿಗೆ ತಂದೆಯ ಮೇಲೆ ಬಹಳ ಪ್ರೀತಿ ಇತ್ತು. ಆದರೆ ಈ ಪ್ರೀತಿ ಇದೀಗ ತಾಂಡವ್ ಕಳೆದುಕೊಂಡಿದ್ದಾನೆ. ಈ ನಾಟಕ ಇಲ್ಲಿಯ ತನಕ ನಡೆಯುತ್ತದೆ. ಹಾಗೆಯೇ ನಿಮಗೆ ಈಗ ನಾವು ಇದ್ದೇವೆ ಎಂಬುದು ಜ್ಞಾಪಕ ಬಂತ ಎಂದು ಹೇಳಿ ಅಲ್ಲಿಂದ ಗುಂಡಣ್ಣ ಹಾಗೂ ತನ್ವಿ ರೂಮಿಗೆ ಹೋಗುತ್ತಾರೆ. ಮಕ್ಕಳ ಮಾತನ್ನು ಕೇಳಿದ ತಾಂಡವ್ಗೆ ಶಾಕ್ ಆಗುತ್ತದೆ. ತವರು ಮನೆಗೆ ಆಗಮಿಸಿದ ಭಾಗ್ಯ ಇನ್ನು ಭಾಗ್ಯ ತವರು ಮನೆಗೆ ಬರುತ್ತಾರೆ. ಅಲ್ಲಿ ಆಕೆಯ ತಾಯಿ ಅವಮಾನ ಮಾಡುತ್ತಾರೆ. ಆಕೆಯ ತಾಯಿ ಕೇಳಿದ ಪ್ರಶ್ನೆಗೆ ಎಲ್ಲ ಉತ್ತರವನ್ನು ಭಾಗ್ಯ ನೀಡುತ್ತಾರೆ. ಆದರೆ ಸುನಂದ ಭಾಗ್ಯ ಮಾಡುತ್ತಿರುವ ತ್ಯಾಗ ಅರ್ಥ ಆಗುತ್ತಿಲ್ಲ. ಭಾಗ್ಯಗೆ ಆಕೆಯ ತಂದೆ ಬಹಳ ಸಪೋರ್ಟ್ ಮಾಡ್ತಾರೆ. ಸುನಂದಗೆ ಬಾಯನ್ನು ಮುಚ್ಚಿಸಿ ಬಿಡುತ್ತಾರೆ. ಇನ್ನು ಪೂಜಾ ಶ್ರೇಷ್ಠ ಮನೆಯಲ್ಲಿ ಇರುವುದನ್ನು ನೋಡಿದ ಶ್ರೇಷ್ಠಗೆ ಶಾಕ್ ಆಗುತ್ತದೆ. ಪೂಜಾ ಮಾತಿಗೆ ಶ್ರೇಷ್ಠ ಸೈಲೆಂಟ್. ಪೂಜಾಳನ್ನು ನೋಡಿದ ಶ್ರೇಷ್ಠ, ನೀನು ಇಲ್ಲಿಗೆ ಏನು ಮಾಡುತ್ತಿದ್ದೀಯ ಎಂದು ಪ್ರಶ್ನೆ ಮಾಡಿದಾಗ ಪೂಜಾ ಮೆತ್ತಗೆ ಶ್ರೇಷ್ಠ ಬಳಿ ಹೇಳುತ್ತಾಳೆ, ಶ್ರೇಷ್ಠ ನಿನ್ನ ನಾಟಕವೆಲ್ಲ ನನ್ನ ಮುಂದೆ ಬದಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ನಾಟಕ ಮಾಡುವ ಸಂದರ್ಭ ನಿನಗೆ ಉಳಿದಿಲ್ಲ. ಹಾಗೆಯೇ ನೀನು ನಿನ್ನ ಅತ್ತೆ ಎಷ್ಟು ಗೌರವ ಕೊಡುತ್ತೀಯ ಅನ್ನೋದು ತಿಳಿದಿದೆ ಎಂದು ಕೊಂಕು ಮಾತುಗಳನ್ನು ಹೇಳುತ್ತಾರೆ. ಇದನ್ನು ನೋಡಿದ ಶ್ರೇಷ್ಠಗೆ ಮಾತ್ರ ಏನು ಮಾಡಬೇಕು ಎಂದು ತಿಳಿದಾಗಿದೆ. ಮಕ್ಕಳನ್ನು ಪ್ರೀತಿ ಗಳಿಸ್ತಾನೆ ತಾಂಡವ್ ಮಕ್ಕಳ ಪ್ರೀತಿಯನ್ನು ಗಳಿಸಲು ಹರಸಾಹಸ ಮಾಡಬೇಕಾಗಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಮಕ್ಕಳ ಮನಸ್ಸಿನ ಮೇಲೆ ಗಾಯ ಮಾಡಿದ್ದಾನೆ. ತಾಂಡವ್ ಕುಸುಮ ಮಾತ್ರ ತನ್ನ ಮುದ್ದಿನ ಸೊಸೆಯನ್ನು ಕಾಣದೆ ಬಹಳ ಬೇಸರದಲ್ಲಿರುತ್ತಾಳೆ. ತನ್ನ ಸೊಸೆ ಜೀವನ ತನ್ನ ಮಗನಿಂದ ಹಾಳಾಗುತ್ತಿದೆ ಎಂಬುದನ್ನು ಸಹಿಸಲು ಕುಸುಮನಿಗೆ ಆಗುತ್ತಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.